ಕಾರವಾರ ಮಂಗಳೂರಿನಿಂದ ಗೋವಾ ಮಡ್ಗಾಂವ್ವರೆಗೆ ಸಂಚರಿಸುವ ವಂದೇ ಭಾರತ್ ರೈಲಿಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಚಾಲನೆ ನೀಡಿದ್ದು, ದಕ್ಷಿಣದಿಂದ ಉತ್ತರ ಕರಾವಳಿಯನ್ನು ಸಂಪರ್ಕಿಸುವ ಕರ್ನಾಟಕದ 4ನೇ ರೈಲು ಇದಾಗಿದೆ. ಮುಂಬೈ, ಗೋವಾ, ಕರ್ನಾಟಕ ಕರಾವಳಿ, ಕೇರಳ ಭಾಗಕ್ಕೆ ಇದು ಅತಿ ಕಡಿಮೆ ಅವಧಿಯಲ್ಲಿ ಸಂಪರ್ಕ ಕಲ್ಪಿಸುತ್ತದೆ. ವಂದೇ ಭಾರತ್ ರೈಲು ವಾರದ 6 ದಿನ ಸಂಚರಿಸಲಿದೆ. ಪ್ರತಿದಿನ ಬೆಳಗ್ಗೆ 8:30ಕ್ಕೆ ಮಂಗಳೂರಿನಿಂದ ಹೊರಟು ಮಧ್ಯಾಹ್ನ 1:15ಕ್ಕೆ ಗೋವಾದ ಮಡ್ಗಾಂವ್ ತಲುಪಲಿದೆ. ನಂತರ ಸಂಜೆ 6:10ಕ್ಕೆ ಮಡ್ಗಾಂವ್ನಿಂದ ಹೊರಟರೆ ರಾತ್ರಿ 10:45ರ ವೇಳೆಗೆ ಮಂಗಳೂರು ಸೆಂಟ್ರಲ್ ತಲುಪಲಿದೆ. ಈ ರೈಲು 530 ಆಸನಗಳನ್ನು ಹೊಂದಿದೆ. ಈ ರೈಲು ಒಟ್ಟು 319 ಕಿಲೋಮೀಟರ್ ಸಂಚಾರ ಮಾಡಲಿದ್ದು 4:30 ನಿಮಿಷದಲ್ಲಿ ತನ್ನ ಗುರಿ ತಲುಪುತ್ತದೆ. ಈಗಿರುವ ಎಕ್ಸ್ಪ್ರೆಸ್ ರೈಲಿಗಿಂತ 1 ಗಂಟೆಗೂ ಹೆಚ್ಚು ಸಮಯ ವೇಗದಲ್ಲಿ ಗುರಿ ಮುಟ್ಟುತ್ತದೆ. ದರ ಎಷ್ಟು ಅಂದರೆ, ವಂದೇ ಭಾರತ್ ರೈಲನ್ನು ಸಿಸಿ ಕ್ಲಾಸ್ಗೆ ಹೋದರೆ ಒಂದು ಟಿಕೆಟಿಗೆ 985 ರೂಪಾಯಿಗಳಾಗಿದೆ. ಎಸಿ ಕ್ಲಾಸ್ ಟಿಕೆಟಿಗೆ 1955 ರೂಪಾಯಿಗಳಿವೆ. ಎಕ್ಸ್ಪ್ರೆಸ್ ರೈಲಿಗೆ ಹೋಲಿಸಿದರೆ ವಂದೇ ಭಾರತ್ ರೈಲಿನ ದರ ದುಪ್ಪಟ್ಟಾಗಿದೆ. ಈ ಟ್ರೈನಿಗೆ ಹೋಗುವ ಲಾಭ ಏನಪ್ಪಾ ಅಂದರೆ, ಮುಂಬೈ, ಕೇರಳ, ಗೋವಾದಿಂದ ಮಂಗಳೂರು, ಕಾರವಾರ, ಉಡುಪಿ, ಕೇರಳಗೆ ತೆರಳುವವರಿಗೆ ಸಮಯ ಉಳಿತಾಯ ಆಗಲಿದೆ. ಇನ್ನು ಗೋವಾ, ಕರ್ನಾಟಕ, ಕೇರಳ ಭಾಗದ ಪ್ರವಾಸೋದ್ಯಮಕ್ಕೆ ಅನುಕೂಲ ಆಗಲಿದೆ. ಉತ್ತಮ ಸೌಲಭ್ಯದ ಜೊತೆ ಶುಚಿತ್ವ, ಭದ್ರತೆ, ಪರಿಸರ ಸೌಂದರ್ಯ ಸವಿಯುವವರಿಗೆ ಆರಾಮದಾಯಕ ಪ್ರಯಾಣ ಇದಾಗಿದೆ. ಕಾರವಾರ ಭಾಗದಿಂದ ಉಡುಪಿ, ಮಂಗಳೂರು ಭಾಗದಲ್ಲಿ ವೈದ್ಯಕೀಯ ಸೇವೆಗೊಂದು ತುರ್ತು ಹೋಗುವವರಿಗೆ ಈ ರೈಲು ಅನುಕೂಲವಾಗಲಿದೆ. ಈ ರೈಲಿಗೆ ಹೋಗುವವರಿಗೆ ನಷ್ಟ ಏನಪ್ಪಾ ಅಂದರೆ, ಕಾರವಾರ ಉಡುಪಿಯಲ್ಲಿ ಮಾತ್ರ ವಂದೇ ಭಾರತ್ ರೈಲು ನಿಲ್ದಾಣ ಇರೋದು ಕಾರಣ ಕಾರವಾರ ಪ್ರವಾಸೋದ್ಯಮಕ್ಕೆ ಸಹಾಯ ಆಗದು. ಏಕೆಂದರೆ ಕಾರವಾರದಲ್ಲಿ ಇಳಿದು ಜಿಲ್ಲೆಯ ಬೇರೆ ಸ್ಥಳಗಳಿಗೆ ತೆರಳಲು ಲೋಕಲ್ ರೈಲಿನಲ್ಲಿ ತೆರಳಿದಷ್ಟೇ ಸಮಯ ಬೇಕಾಗುತ್ತದೆ. ಕುಮಟಾ, ಮುರುಡೇಶ್ವರ ಭಾಗದ ಪ್ರವಾಸೋದ್ಯಮಕ್ಕೆ ಸಹಕಾರಿಯಲ್ಲ. ಇನ್ನೂ ದರ ದುಪ್ಪಟ್ಟಿರುವುದರಿಂದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕಷ್ಟವಾಗಿದೆ. ಉಡುಪಿ, ಮಂಗಳೂರು, ಗೋವಾ ರಾಜ್ಯಕ್ಕೆ ಹೆಚ್ಚು ಉಪಯೋಗವಾಗಲಿದೆ. ನಾನು ತಿಳಿಸಿದಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಟಾಪ್ ಟೆಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರಾವಳಿ ಭಾಗದವರಾಗಿದ್ದರೆ ಲೈಕ್ ಮಾಡಿ.